ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ CET ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ಹೊಸ ಅಪ್ಡೇಟ್ ಕೂಡ ಬಂದಿದೆ. KA ಮೊಬೈಲ್ ಅಪ್ಲಿಕೇಶನ್ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾವೆ. ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ CET ಕೌನ್ಸಿಲಿಂಗ್ ವೇಳೆ ಅಕ್ರಮಗಳು, ಸ್ಕ್ಯಾಮ್ಗಳು, ದಂಧೆಗಳು ಕೂಡ ಎಲ್ಲ ಕಡೆ ಬಂತು. ಅದು ಸಾಕಷ್ಟು ಗೊಂದಲಮಯ ವಾತಾವರಣ ಆಯಿತು. ಇಲ್ಲಿ ಯಾವ ರೀತಿ ಸಿಸ್ಟಮ್ ನಡೀತಾ ಇದೆ ಅಂತ ವಾತಾವರಣ ಆಯಿತು. ಇದರ ನಡುವೆ ಈಗ ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅಂದರೆ CETಗೆ ಯಾರೆಲ್ಲ ತಯಾರಿ ಆಗ್ತಾ ಇದ್ದಾರೆ ಅವರಿಗೆ ಹೊಸದಾಗಿ ಮೊಬೈಲ್ ಅಪ್ಲಿಕೇಶನ್ನ ತಯಾರಿ ಮಾಡ್ತಾ ಇದ್ದೀವಿ ಅಂತೇಳಿ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ದಾರೆ. ಸೀಟ್ ಬ್ಲಾಕಿಂಗು ಹಗರಣಗಳು ಸಾಕಷ್ಟು ಸಮಸ್ಯೆಗಳಾಯಿತು, ಸಾಕಷ್ಟು ಇದಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಇಲ್ಲ ಸೈಬರ್ ಸೆಂಟ್ರಲ್ಲಿ ಸೈಬರ್ ವಂಚಕರಿಂದ ದುರುಪಯೋಗ ಆಗ್ಬೋದು. ಆ ನಿಟ್ಟಿನಲ್ಲಿ ಸೀಟ್ ಬ್ಲಾಕಿಂಗ್ ಅನ್ನೋ ರೀತಿ ಬೇರೆ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲ್ಲ ಕೂಡ ಸಮಸ್ಯೆ ಸಾಲ್ವ್ ಆಗಲಿ ಅಂತ ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ತಾರಂತೆ ಈ ವರ್ಷ. ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವು ಅಕ್ಸೆಸ್ ಮಾಡ್ಬೋದು ಎಲ್ಲ ರೀತಿಯ ನಿಮ್ಮದು ಏನೇನು ಅಪ್ಲಿಕೇಶನ್ ಎಲ್ಲ ಆಕ್ಸೆಸ್ ಮಾಡ್ಬೋದು. ನೀವು ಸೈಬರ್ ಸೆಂಟ್ರಿಗೆ ಹೋಗೋ ಅಗತ್ಯತೆ ಇಲ್ಲ, ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಆ ರೀತಿ ನಾವು ಡಿಸಿಷನ್ ತರ್ತಾ ಇದ್ದೀವಿ ಅಂತ ಹೇಳಿ KA ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಯಾವುದೇ ನೇಮಕಾತಿ ಅಪ್ಲಿಕೇಶನ್ ಹಾಕಬೇಕಂದ್ರೂ, CET ಅಪ್ಲಿಕೇಶನ್ ಆದರೂ, ಕೌನ್ಸಿಲಿಂಗ್ ಆದರೂ ಕೂಡ ನೀವು ಈ ಅಪ್ಲಿಕೇಶನ್ ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು. ಇದನ್ನು CET 2025ಕ್ಕೆ ಶೀಘ್ರವೇ ನಾವು ಲೋಕಾರ್ಪಣೆ ಮಾಡ್ತೀವಿ, ಶೀಘ್ರವೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ಹಗರಣದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಲೆಬಸ್ ಕೂಡ ಪ್ರಕಟಣೆ ಮಾಡ್ತೀವಿ ಅಂತ ಹಿಂದೆ ಹೇಳಿದ್ದಾರೆ. ಸಿಲೆಬಸ್ಸನ್ನು ಕೂಡ ನಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಪ್ರಕಟ ಮಾಡ್ತಾರೆ. ಫುಲ್ ಸಿಲೆಬಸ್ ಇರುತ್ತೆ. ಕಳೆದ ವಾರ ರೀತಿ ಗೊಂದಲ ಕೂಡ ಇರೋದಿಲ್ಲ, ಗೊಂದಲಮಯವಾಗಿ ವಾತಾವರಣ, ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಕೂಡ ಇರೋದಿಲ್ಲ. ಮತ್ತು ಮೇಯ್ನಾಗಿ ಏನು ಹೇಳಿದ್ದಾರೆ, ನೇರ ಪ್ರಶ್ನೆಗಳು ಕೂಡ ಇರೋದಿಲ್ಲ. ಅಂದರೆ ನಿಮಗೆ ಈಸಿಯಾಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಇದು ಕಾಂಪಿಟೇಟಿವ್ ಯುಗ ಆಗಿ ಕಾರಣ ಆ್ಯಸ್ ಯೂಶುವಲ್ ಟಫ್ ಹೇಗಿರುತ್ತೆ ಆ ರೀತಿ ಇರುತ್ತೆ. ಬಟ್ ಔಟ್ ಆಫ್ ಸಿಲೆಬಸ್ಸು ಕಳೆದ ಬಾರಿ ಆ ರೀತಿ ಆದಂಗೆ ಏನೂ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದು ಬದಲಾವಣೆ ಕೂಡ ತರ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿ ಆನ್ಲೈನ್ಗೂ ಚಿಂತನೆ ಮಾಡ್ತಾ ಇದ್ರು. CET ನೀಡ್ತು ಕೂಡ ಚರ್ಚೆಯಲ್ಲಿದೆ. CET ಸದ್ಯಕ್ಕೆ ಇಲ್ಲ, ಬೇರೆ ಬೇರೆ ಎಕ್ಸಾಮ್ಗಳನ್ನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. CBT ಎಕ್ಸಾಮ್ಗಳನ್ನ CBT ಮುಖಾಂತರ ಮಾಡೋದಕ್ಕೆ. ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ CETಯನ್ನು ಕೂಡ ಆನ್ಲೈನಲ್ಲಿ ಕಂಡಕ್ಟ್ ಮಾಡೋ ಸಾಧ್ಯತೆ ಹೆಚ್ಚಿದೆ. ಇದು ಇವತ್ತಿನ ವಿಡಿಯೋ.